Hello students, welcome back to Statistics by Savita. Statistics na ellaru study ಮಾಡ್ತಿದ್ದೀರಿ ಅನ್ಕೊಂತೀನಿ. ಇವತ್ತು ಸೈನ್ಸ್ ಸ್ಟೂಡೆಂಟ್ಸ್ ಫಿಸಿಕ್ಸ್ ಮುಗಿದ ತಕ್ಷಣ ಅವರು ಸ್ಟಡಿ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ 5 ಮಾರ್ಕ್ಸ್ ಪ್ರಾಬ್ಲಮ್ಸ್ ಅನ್ನ ಬಹಳ ಜನ ಕಮೆಂಟ್ ಮಾಡಿದ್ರಿ. 5 ಮಾರ್ಕ್ಸ್ ಪ್ರಾಬ್ಲಮ್ಸ್ ಅನ್ನ ಮಾಡಿ ತೋರಿಸಿ ಅಂತ. ನಾನು ಅದಕ್ಕೆ ಇಲ್ಲಿ 5 ಮಾರ್ಕ್ಸ್ ಪ್ರಾಬ್ಲಮ್ಸ್ ಅನ್ನ ಮಾಡ್ತಾ ಇದ್ದೀನಿ. ಈಗ ಕ್ವಶನ್ ಪೇಪರ್, ಮಾಡೆಲ್ ಕ್ವಶನ್ ಪೇಪರ್ ಚೂಸ್ ಮಾಡ್ಕೊಂಡ್ಬಿಟ್ಟು 5 ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಯಾವುದು ಜಾಸ್ತಿಯಾಗಿ ಕೇಳಿದಾರೋ ಅದನ್ನ ನಾನು ಒಂದೊಂದು ಪ್ರಾಬ್ಲಮ್ ಚೂಸ್ ಮಾಡ್ಕೊಂಡ್ಬಿಟ್ಟು ನಿಮ್ಗೆ ಇಲ್ಲಿ 15 ಕ್ವಶನ್ ನಾನು ಸಾಲ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆ, 15 ಕ್ವಶನ್ ಸಾಲ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಅದರ ಪ್ರಕಾರ ನೀವು ಹೆಂಗ್ ಮಾಡ್ಬೇಕಂತ ನಾನು ಹೇಳ್ಬಿಡ್ತೀನಿ ಇಲ್ಲೇ, ಅದರ ಪ್ರಕಾರನೇ ಮಾಡ್ಕೊಂಡು ಹೋಗ್ಬಿಡಿ. ಓಕೆ, ಮ್ಯಾಕ್ಸಿಮಮ್ 90% ಇವು ಕ್ವಶನ್ಸ್ ಬರ್ತದೆ. ಯಾಕಂದ್ರೆ ನನಗೆ ಈಗ 5 ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ನಾನು ಯಾವ್ದು ಜಾಸ್ತಿ ಕೇಳಿದ್ದ ಅದನ್ನೇ ಚೂಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಕ್ವಶನ್ನ. ಓಕೆ, 5 ಮಾರ್ಕ್ಸ್ ಸೆಕ್ಷನ್ ಸಿ ಕ್ವಶನ್ಸ್ ಅನ್ನ. ಆಮೇಲೆ ಇನ್ನೊಂದು ಥಿಂಗ್, ನಿಮ್ಮ ಎಲ್ಲರೂ ಕಮೆಂಟ್ ಮಾಡ್ತಾ ಇದ್ದೀರಾ POQ ಕ್ವಶನ್ ಹಾಕಿ 1 ಮಾರ್ಕ್ 2 ಮಾರ್ಕ್ಸ್ ಹಾಕಿ ಅಂತ. ನಾನು ಎಲ್ಲ ಚಾಪ್ಟರ್ದು 1 ಮಾರ್ಕ್ 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಅದರದೇ ಚಾಪ್ಟರ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮ್ಗೆ ಚಾನಲ್ ಅಲ್ಲಿ ಎಲ್ಲಾ ವಿಡಿಯೋಸ್ ಸಿಗ್ತದ. ಆ ವಿಡಿಯೋಸ್ ನೀವು ಗೋತ್ರೂ ಮಾಡಿದ್ರೆ ಸಾಕು. ಯಾಕಂದ್ರೆ ಎವ್ರಿ ನನ್ನ ಕ್ವಶನ್ಗೂ ಕಮೆಂಟ್ಗೂ ನನಗೆ ಆನ್ಸರ್ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ಅದನ್ನೆಲ್ಲ ವಿಡಿಯೋಸ್ ಅನ್ನ ಗೋತ್ರೂ ಮಾಡಿ ಅದರಲ್ಲಿ ಏನಾದರೂ ಡೌಟ್ ಇದ್ರೆ ನನಗೆ ಕಮೆಂಟ್ ಮಾಡಿ. ಓಕೆ ಸ್ಟೂಡೆಂಟ್ಸ್, ಈಗ ಎಕ್ಸಾಮ್ ಇನ್ 3 ಡೇಸ್ ಇರೋದ್ರಿಂದ ನಿಮಗೆ ಇಲ್ಲಿ 5 ಮಾರ್ಕ್ಸ್ ಒಂದನ್ನ ಹಾಕ್ತಾ ಇದ್ದೀನಿ. ಅದ್ರ ಪ್ರಕಾರ ನಾನು ಟೈಮ್ ಹೆಂಗ್ ಮ್ಯಾನೇಜ್ ಮಾಡಬೇಕು ಅಂತಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನಿಮಗೆ. ಓಕೆ, ನಿಮ್ಗೆ ಏನೇನೇ ಇಲ್ಲಿ ನೆಸೆಸಿಟಿ ಇದೆನೋ ಎಕ್ಸಾಮ್ಗೆ ಅದನ್ನೆಲ್ಲ ನಾನು ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿ ಫಸ್ಟ್ ನಾನು 5 ಕ್ವಶನ್ ಪೇಪರ್ ತಗೊಂಡೆ. 5 ಕ್ವಶನ್ ಪೇಪರ್ ಅಲ್ಲಿ 4 ಕ್ವಶನ್ ಪೇಪರ್ ಅಲ್ಲಿ CBR ಮತ್ತೆ GFR ಬಂದಿದೆ. ಫಸ್ಟ್ ಕ್ವಶನ್ ಈಗ 31. ಈಗ 1 ಮಾರ್ಕ್ 2 ಮಾರ್ಕ್ಸ್ ನಾನು ಇಂದು ಪ್ರೀವಿಯಸ್ ಒಂದು ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಮಾಡಿದ್ನಲ್ಲ, ಅಲ್ಲಿ 30 ವರೆಗೂ ಕ್ವಶನ್ ಆಯ್ತು. 31 ಕ್ವಶನ್ ಯಾವಾಗ್ಲೂ ನಿಮಗೆ ವೈಟಲ್ ಸ್ಟಾಟಿಸ್ಟಿಕ್ಸ್ ಇರ್ತದಲ್ಲೇ. ವೈಟಲ್ ಸ್ಟಾಟಿಸ್ಟಿಕ್ ಕ್ವಶನ್ ಅದು ನಾನು ನೋಡಿ ಇಲ್ಲಿ 4 ಕ್ವಶನ್ ಪೇಪರ್ ಅಲ್ಲಿ CBR GFR, ಇಲ್ಲಿ ಒಂದು CBR GFR, ನೆಕ್ಸ್ಟ್ CBR and GFR and CBR and GFR. Okay, that's why I chosen one question here, calculating a CBR GFR, and one more I included in this as a ASFR for 25 to 39 ಏಜ್ ಗ್ರೂಪ್. ಇದು 5 ಮಾರ್ಕ್ಸ್ ಗೆ ನಿಮಗೆ CBR ಮತ್ತೆ GFR ಅಥವಾ ASFR 99% ಇದು ಗ್ಯಾರಂಟಿ ಕ್ವಶನ್ ನಿಮಗೆ. ಓಕೆ, ಇದನ್ನ ಹೆಂಗ್ ಮಾಡೋದಪ್ಪ? ಇದು ದಿಸ್ ಇಸ್ ಅ ಕ್ವಶನ್. ಏಜ್, ಮೇಲ್ ಪಾಪ್ಯುಲೇಷನ್, ಫೀಮೇಲ್ ಪಾಪ್ಯುಲೇಷನ್ ಅಂಡ್ ನಂಬರ್ ಆಫ್ ಬರ್ತ್ಸ್ ಈಸ್ ಗಿವನ್. ಓಕೆ, ಓಕೆ, then how you are calculating? You are calculating, take a totals of this, take a total of this, take a total of this first. Okay, then what is the total here? This is 1,79,000. This one is 1,74,000. This one is 11,413. 11,413 is a totals. Okay. Then after calculating this one, you have to start calculating a CBR. You have to write a formula clearly, not a shortcut formula. You have to write it as a CBR is equals to number of births divided by average population or total population. Population in the year into a 1000. Okay, number of births is 11,413 divided by the average population. Average population CBR ಅಂದ್ರೆ ಇದು birth rate, common birth rate, and that's why you have to consider as a male plus female population. Male plus female population you have to take it 1,79,000 ಪ್ಲಸ್ 1,74,000. ನೀವು ಕ್ಯಾಲ್ಕುಲೇಟ್ ಮಾಡಿ ಡೈರೆಕ್ಟ್ ಹಚ್ತೀನಿ ಅಂದ್ರೂ ದಟ್ ಈಸ್ ಆಲ್ಸೋ ಕರೆಕ್ಟ್. Then the answer after adding this one and dividing this one, you are getting as a 32.33 is the answer.
CBR is a 32.33. ಇಲ್ಲಿ 1 ಮಾರ್ಕ್ ಟೋಟಲಿಂಗ್ ಈಗ ತಗೊಂಡಿರ್ತಾರೆ. ಇಲ್ಲಿ ಬರೀ CBR GFR ಕೇಳಿದ್ರ 2 marks for this. You are getting a 3 marks ಇಲ್ಲಿ 3 ಆಯ್ತು ನಿಮಗೆ. Then you have to take it as a GFR. GFR is equals to numerator is same, that is number of births only. Then average female population of a childbearing age. Childbearing age. Must and should you have to write it this one. Female ಬರಬೇಕು ಮತ್ತು ಚೈಲ್ಡ್ ಬೇರಿಂಗ್ ಏಜ್ ಬರಬೇಕು. ನಂಬರ್ ಆಫ್ ಬರ್ತ್ಸ್ ಎಷ್ಟಿದೆ ಇಲ್ಲಿ? ನಂಬರ್ ಆಫ್ ಬರ್ತ್ಸ್ ಇಸ್ 11,413. ಹೌದಾ? ದೆನ್ ಫಾರ್ ದಿಸ್ ಒನ್ average female population of a childbearing age is 15 to 49 age group. Childbearing age. Only you have to consider a female population 35,000 plus 38,000 plus 28,000. Okay? Then the GFR is equals to 11,413 divided by 10 lakh 1,000. Okay, into 1,000 is equals to, you are getting an answer as 113. The GFR is 113 is the answer. This is CBR and GFR. You are getting a full 5 marks over here. ಏನಿದೆ ಕ್ಯಾಲ್ಕುಲೇಷನ್ ಏನು ಇಲ್ಲ ಇಲ್ಲಿ, ಬಟ್ ಯು ಹ್ಯಾವ್ ಟು ನೋ ವಾಟ್ ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ಅಂಡ್ ವಾಟ್ ಯು ಹ್ಯಾವ್ ಟು ರೈಟ್ ಅ ಫಾರ್ಮುಲಾಸ್. ಓಕೆ, ದೆನ್ ಜಸ್ಟ್ ಐ ಆಡೆಡ್ ಹಿಯರ್ ASFR. ನಿಮ್ಗೆ ಕೇಳಿದ್ರೆ ಮಾಡ್ಲಿಕ್ಕೆ ಬಂದ್ಬಿಡ್ಬೇಕು ಅಂತ ಹೇಳಿ ನಾನು ASFR ತಗೊಂಡಿದ್ದೀನಿ. ಇಲ್ಲಿ ASFR 25 to 39. 25 to 39 ಏಜ್ ಗ್ರೂಪ್ ಮೀನ್ಸ್ ಹಿಯರ್ ಆಲ್ಸೋ ನಂಬರ್ ಆಫ್ ಬರ್ತ್ಸ್. ಎಸ್ ಅಂದ ತಕ್ಷಣ ನಾ ಹೇಳಿ ನಿಮ್ಗೆ ಸ್ಪೆಸಿಫೈಡ್ ಏಜ್ ಗ್ರೂಪ್ ಅಂತ. ಸ್ಪೆಸಿಫೈಡ್ ಏಜ್ ಗ್ರೂಪ್ divide by average female population or total female population. Population of a specified age group. ಇಲ್ಲೂ ಸ್ಪೆಸಿಫೈಡ್ ಬರ್ಬೇಕು ನಿಮ್ಗೆ. ಬಂದಾಗ ನಂಬರ್ ಆಫ್ ಬರ್ತ್ಸ್ ಇನ್ ಸ್ಪೆಸಿಫೈಡ್ ಏಜ್ ಗ್ರೂಪ್ ಅಂದಾಗ ಆ ಏಜು 25 to 39 ಇದಷ್ಟೇ ಏಜ್ ಗ್ರೂಪ್ ತಗೊಳ್ತೀರಿ. 3,893 divided by 38,000. ಓಕೆ, ಫೀಮೇಲ್ ಪಾಪ್ಯುಲೇಷನ್ ಅಷ್ಟೇ ತಗೋಬೇಕಲ್ಲ ಇವೆರಡೆ. ದಟ್ಸ್ ವೈ ಇಂಟು 1,000. ದೆನ್ ಯು ಆರ್ ಗೆಟಿಂಗ್ ಆನ್ಸರ್ ಆಸ್ 102.45. 102.45. This you have to calculate CBR, GFR and ASFR. Okay. Then I hope all of you understood this one. 32. Question number 32. ಈಗ ನಾ ಕ್ವಶನ್ ಪೇಪರ್ ಚೆಕ್ ಮಾಡಿದಾಗ GRR either they are asking for GRR or NRR. ಇಲ್ಲಿ ಅವರು GRR ಕೇಳ್ಬೋದು, ನಿಮಗೆ NRR ಕೇಳ್ಬೋದು. ಅದಕ್ಕೆ ಇಲ್ಲಿ ನಾನೇನ್ ಮಾಡಿದೆ, ಒಂದು ಫುಲ್ ಪ್ರಾಬ್ಲಮ್ ತಗೊಂಡೆ. GRR ಮತ್ತೆ NRR ಅಂತ ಪ್ರಾಬ್ಲಮ್ ತಗೊಂಡ್ಬಿಟ್ಟೆ. ಅಂದ್ರೆ ಇಲ್ಲಿ ನೀವು ಬರೇ GRR ಕೇಳಿದ್ರು ಮಾಡ್ಬೋದು, NRR ಕೇಳಿದ್ರು ಮಾಡ್ಬೋದು. ಒಂದು ಕೇಳ್ತಾರೆ ಇದರಲ್ಲಿ ಯಾವ್ದಾರ. ದಿಸ್ ಈಸ್ ಅ 10 marks ಪ್ರಾಬ್ಲಮ್. GRR ಅಂಡ್ NRR ಇಫ್ ದೇ ಆರ್ ಆಸ್ಕಿಂಗ್ ಬೋತ್ ಮೀನ್ಸ್ ಇಟ್ ಈಸ್ ಅ 10 marks ಕ್ವಶನ್, ಬಟ್ ಇಟ್ ಈಸ್ ಅ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಓನ್ಲಿ ಅ 5 marks ಇಯರ್. ಇಲ್ಲಿ ನಾವು 5 marks ಇನ್ ಕ್ಯಾಲ್ಕುಲೇಟ್ ಮಾಡತ್ತೇವೆ. ಓಕೆ, ದೆನ್ WSFR. WSFR ಹೆಂಗ್ ಕಂಡು ಹಿಡಿಯೋದು ಅಂತಂದ್ರೆ ಇಲ್ಲಿ ಫೀಮೇಲ್ ಬರ್ಸ್ ಡಿವೈಡ್ ಬೈ ಫೀಮೇಲ್ ಪಾಪ್ಯುಲೇಷನ್ ಇಂಟು 1,000. ಒಂದೊಂದೇ ಕ್ಯಾಲ್ಕುಲೇಟ್ ಮಾಡ್ಬೇಕು. ಈಗ 480 ಡಿವೈಡ್ ಬೈ 16,000 ಇಂಟು 1,000 ಮಾಡಿಬಿಟ್ಟು ಯು ಆರ್ ರೈಟಿಂಗ್ ಅ ಆನ್ಸರ್ ಹಿಯರ್ 3056. ಓಕೆ, ಒಂದೊಂದೇ ಈಗ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಟ್ಟಿನಿ ನಾನು. ನಿಮಗೆ ಡೈರೆಕ್ಟ್ ತೋರಿಸೋ ಬದಲಿ ನಿಮಗೆ ಮಾಡಿ ಒಂದೊಂದೇ ಹಾಕ್ತಾ ಇದ್ದೀನಿ ಅಷ್ಟೇ ನಾನು. 40, 30, 10 and 4. After calculating 480 divided by 16,000 into 1,812 divided by 14,500 into 1,000, 650 divided by 13,000 into 1,000. ಹಿಂಗೆ ಕ್ಯಾಲ್ಕುಲೇಟ್ ಮಾಡಿ
ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ರಿ, ಆಮೇಲೆ ನೀವು ಫಾರ್ಮುಲಾ ಬರೀರಂತೆ. WSFR ಇಷ್ಟು ನಮಗೆ GRR ಗೆ ಇಷ್ಟ ಸಾಕು. GRR ಗೆ WSFR ಇದ್ರದ್ದು ಟೋಟಲ್ ತಗೊಂಡಾಗ ನಾನು ಏನ್ ಆಯ್ತು 220. ದ ಟೋಟಲ್ ಈಸ್ 220. ಇದು ಒಂದು ಮಾಡೆಲ್ ಕ್ವಶನ್ ಪೇಪರ್ ನಂದ ಇದು ಸಮ್ ಇದು. ಓಕೆ, ಬಟ್ ಫಾರ್ NRR you have to calculate WSFR into S, ಸರ್ವೈವಲ್ ರೇಷೋ S. ಇದು ಈ S ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ ನಾವಿಲ್ಲಿ. WSFR ಇಂಟು S ಮಾಡಿದಾಗ ನಮ್ಗೆ ಬಂದಿದ್ದ ಆನ್ಸರು 27.3, 50.4, 44.5, 35.2, 26.1, 8.6 and 3.4. ಮಲ್ಟಿಪ್ಲೈ ಮಾಡಬೇಕಿದೆರಡು WSFR ಇಂಟು S. ಇವೆರಡು ಕಾಲಮ್ ಮಲ್ಟಿಪ್ಲೈ ಮಾಡಿದಾಗ we are getting this one. Then take a total 195.5. Okay, 195.5. After calculating this, don't forget to write a WSFR. WSFR ಹೆಂಗ್ ಮಾಡಿದ್ರಿ ನೀವು? Then you have to write a formula, because the formula carries a 1 mark. Number of female births. Number of female births divided by female population. Female population in a specific age group ಅಂತರ ಹಾಕೋರಿ, ಇಲ್ಲ ಅಂದ್ರೆ ಪರ್ಟಿಕ್ಯುಲರ್ ಏಜ್ ಇದ್ರದ್ದು ಚೈಲ್ಡ್ ಬೇರಿಂಗ್ ಏಜ್ ಗ್ರೂಪ್ ಅಂತಾರ ಹಾಕೋರಿ. ಸ್ಪೆಸಿಫಿಕ್ ಏಜ್, ಯಾಕಂದ್ರೆ S ಅಂತ ಐತಿಲ್ಲ, S ಇದ್ದಲ್ಲಿ ನೀವು ಸ್ಪೆಸಿಫಿಕ್ ಅಂತ ತಗೊಂಡ ಬಿಡ್ಬೇಕಲ್ಲ. ಇಂಟು 1000. ಈಗ ಬೇಕಂದ್ರೆ ನೀವು ಒಂದು ಇಲ್ಲಿ ಮಾಡಿದ್ದನ್ನ ಮಾಡಿ ತೋರಿಸಿದ್ರು ಓಕೆ. ಇಲ್ಲಿ ಯಾವುದು 480 ಡಿವೈಡ್ ಬೈ 16,000 into 1000, that we got it as a 30 is a answer ಅಂತ ಬರೆದ್ರೆ ಬರಿಬೇಕು ನೀವು ಇಲ್ಲಿ. ಆಮೇಲೆ GRR ಫಾರ್ಮುಲಾ ಏನಪ್ಪಾ ಅಂದ್ರೆ GRR I into summation of WSFR 15 to 49. I means that is a 5 only, a width is 5 only, that's why WSFR the 220. Then you are getting as a the GRR is 1100. 1100 per woman ಕೇಳ್ತಾರೋ ಅನ್ಸತಿ. GRR per woman, then 1100 divided by 1000 ಅಂದ್ರೆ ಇಲ್ಲಿ ಎಷ್ಟು ಬಂತು 1.1 ಫೀಮೇಲ್ ಬರ್ಡ್ಸ್ per woman ಅಂತ, per woman. Okay, then what is NRR? NRR is I into summation of WSFR into S. ಹೌದಾ? I ಅಂದ್ರೆ 5, WSFR into S ಅಂದ್ರೆ 195.5. Then 195.5 into that one we are calculating, we are getting as a 977.5. ಇದು 977.5 ಡಿವೈಡ್ ಬೈ 1000 ಮಾಡಿದಾಗ ಇದು ಲೆಸ್ ದ್ಯಾನ್ 1000 ಐತ್ಲ, ಅಲ್ಲಿ ಎಷ್ಟು ಬರ್ತದಂದ್ರೆ ನಿಮ್ಗೆ 0.9 ಬರ್ತದ. 0.9775. ಓಕೆ, NRR is less than 1 ಅಂತ. 1 female NRR is less than 1. GRR is a 1.11, but NRR is less than 1. That's why, so the population is decreases. The comment is the population decreases. ಯಾಕಂದ್ರೆ NRR ಮೇಲೆ ನಿಂತಿರ್ತದ. That's why you have to take. ಅವರು ಒಂದೊಂದ್ಸತಿ ಕಮೆಂಟ್ ಕೇಳ್ತಾರೆ ನಿಮ್ಗೆ, ಕಮೆಂಟ್ ಆನ್ ಇಟ್ ಅಂತ ಹೇಳಿ. ಕಮೆಂಟ್ ಆನ್ ಇಟ್ ಅಂತಂದು ಅವ್ರು ಕೇಳಿದ್ರಂದ್ರಂತೂ ನಿಮ್ಗೆ ಕಂಪಲ್ಸರಿ ಅದಕ್ಕೆ 1 ಮಾರ್ಕ್ ಇಟ್ಟಿರ್ತಾರೆ. That's why you have to write it as a decreases. Okay. Okay, the question number, the 31 is over, 32 is over, 33. 33 is a maybe they may ask, ಈಗ ಇಂಡೆಕ್ಸ್ ನಂಬರ್ ಬಂತ, ಎರಡು ವೈಟಲ್ ಸ್ಟಾಟಿಸ್ಟಿಕ್ ಆಗ್ಬಿಡ್ತಾ. ಇಂಡೆಕ್ಸ್ ನಂಬರ್ ಬಂದಾಗ ಅಲ್ಲಿ ಒಂದು ಥಿಯರಿ ಕ್ವಶನ್ ಇರ್ಬೋದು. ಥಿಯರಿ ಕ್ವಶನ್ ನಿಮ್ಗೆ ಕೇಳ್ಬೇಕಂತಂದ್ರ ಯೂಸಲಿ ಎಲ್ಲಾರು ನೀವು ಕಮೆಂಟ್ ಹಾಕ್ತಾ ಇದ್ರಿ ಥಿಯರಿ ಕ್ವಶನ್ ಯಾವ್ದು ಕೇಳ್ತಾರಂತ. ಬಟ್ ಇಲ್ಲಿ ನಾನು ಇಲ್ಲಿ ಐದರ್ ಸ್ಟೆಪ್ಸ್ ಕೇಳ್ಬೋದು, ಯೂಸಸ್ ಕೇಳ್ಬೋದು, ಲಿಮಿಟೇಷನ್ಸ್ ಆಫ್ ಅ ಇಂಡೆಕ್ಸ್ ನಂಬರ್ ಕೇಳ್ಬೋದು.
ಅಥವಾ CPI ದ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರ್ದು ಸ್ಟೆಪ್ಸ್ ಆರ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರ್ದು ಯೂಸಸ್ ಅಥವಾ ಯೂಸಸ್ ಕೇಳ್ಬೋದು. ಓಕೆ, ಇದನ್ನ ನೀವು ಸ್ಟೆಪ್ಸ್ ಅನ್ನ ಫೈವ್ ಸ್ಟೆಪ್ಸ್ ಅನ್ನ ಮಾಡ್ಕೊಂಡ್ಬಿಡ್ರಿ. 5 ಸ್ಟೆಪ್ಸ್, 5 ಲಿಮಿಟೇಷನ್, 5 ಯೂಸಸ್, ಅದನ್ನ ನೀವು ನೆನ್ಪಿಟ್ಕೊಳ್ಳಬೇಕು. ಒಂದೊಂದು ಅದರಾಗ ಮೇನ್ ಕಂಟೆಂಟ್ ಏನೈತಿ ಅದು ಒಂದು ವರ್ಡ್ ನೆನ್ಪಿಟ್ಕೊಂಡ್ರೆ ನೀವು ಸೆಂಟೆನ್ಸ್ ಮಾಡ್ಬೋದು. ಓಕೆ, ಈಗ ಫಾರ್ ಎಕ್ಸಾಂಪಲ್ ಈಗ ಸ್ಟೆಪ್ಸ್ ಅಂತ ತಗೊಳ್ರಿ. ಫಸ್ಟ್ ಏನ್ ಮಾಡ್ತದ, ಫಸ್ಟ್ ಸ್ಟೆಪ್ ಅಂದ್ರೆ ಪರ್ಪಸ್ ಅಂಡ್ ಸ್ಕೋಪ್. ಓಕೆ, ಸೆಕೆಂಡ್ ಒನ್, ವಾಟ್ ಈಸ್ ದ ಸೆಕೆಂಡ್ ಒನ್? what is the second one? Selection of the base year. Third one, price quotation. ಆಮೇಲೆ ಪ್ರೈಸ್ ಬಂದ ತಕ್ಷಣ ಅದ್ರದ್ದು ಎವರೇಜ್, ಐಟಮ್ಸ್ ಸೆಲೆಕ್ಷನ್ ಮಾಡೋದು, ವೇಟ್ಸ್, ಕನ್ಸ್ಟ್ರಕ್ಷನ್. ದೀಸ್ ಆರ್ ದ ಸ್ಟೆಪ್ಸ್ ಫಾರ್ ದ ಕನ್ಸ್ಟ್ರಕ್ಷನ್ ಆಫ್ ಇಂಡೆಕ್ಸ್ ನಂಬರ್. ಓಕೆ, ಇಲ್ಲಿ ನಿಮ್ಗ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರ್ ಬಂದಾಗ ಅಲ್ಲಿ 4 ಸ್ಟೆಪ್ಸ್ ಬರ್ತಾವ. 4 ಸ್ಟೆಪ್ಸ್ ಬರೆದ್ರು ಸಾಕಲೆ, 4, ಯಾಕಂದ್ರೆ ಕೊಡೋದ ಬುಕ್ ಒಳಗೆ 4 ಸ್ಟೆಪ್ಸ್ ಕೊಟ್ಟಾರ. ಒಂದು ಪರ್ಪಸ್ ಅಂಡ್ ಸ್ಕೋಪ್, ಒಂದು ಫ್ಯಾಮಿಲಿ ಬಜೆಟ್ ಎನ್ಕ್ವೈರಿ ಮೆಥಡ್, ಒಂದು ಪ್ರೈಸ್ ಕೊಟೇಶನ್, ಒಂದು ಮೆಥಡ್ ಆಫ್ ಕನ್ಸ್ಟ್ರಕ್ಷನ್, ಅಗ್ರಿಗೇಟಿವ್ ಎಕ್ಸ್ಪೆಂಡಿಚರ್ ಮೆಥಡ್ ಮತ್ತು ಫ್ಯಾಮಿಲಿ ಬಜೆಟ್ ಮೆಥಡ್. ಅಲ್ಲಿ ಸ್ಟೆಪ್ಸ್ ಬರೆದ್ರೆ ಸಾಕು. ಯೂಸಸ್ ಕೂಡ ನೀವು ಹೆಂಗ್ ನೆನ್ಪಿಟ್ಕೋಬೇಕಂದ್ರೆ ಒಂದೊಂದನ್ನ ಇಂಪಾರ್ಟೆಂಟ್ ಥಿಂಗ್, ಒಂದ್ ಕಂಟೆಂಟ್, ಒಂದ್ ಅದ್ರೊಳಗೆ ಏನೈತಿ ಅಂತ ನೆನ್ಪಿಟ್ಕೊಡ್ರಿ. ಅದ್ರ ಮೇಲೆ ನೀವು ಒಂದು ಸೆಂಟೆನ್ಸ್ ಅನ್ನ ಫ್ರೇಮ್ ಮಾಡ್ಕೊಡ್ರಲ್ಲೇ. ಕರೆಕ್ಟ್ ಆಗಿ ಒಂದೊಂದನ್ನ ಮಾಡ್ಕೊಂಡ್ಬಿಟ್ಟು 5 ಯೂಸಸ್, 5 ಯೂಸಸ್ ಮತ್ತು 5 ಲಿಮಿಟೇಷನ್ಸ್ ಅನ್ನ ನೀವು ಬರಿಬೇಕಿಲ್ಲ. ನನ್ಗೆಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ, ಅದಕ್ಕೆ ಥಿಯರಿ ಪಾರ್ಟ್ ಏನೈತಲ್ಲ ನೀವು ಮಾಡ್ಕೊಳ್ಳಿ ಇದನ್ನ. ಓಕೆ, ದೆನ್ ದಿಸ್ ಇಸ್ ಅ 33 ಕ್ವಶನ್ ನಂಬರ್. ಈ ಮ್ಯಾಕ್ಸಿಮಮ್ ಕ್ವಶನ್ ಪೇಪರ್ನಿಂದ ಇದು 31 ಕ್ವಶನ್ ನಿಮ್ಗೆ ಥಿಯರಿ ಕ್ವಶನ್ ಬರ್ಬೋದು. ನೆಕ್ಸ್ಟ್ 34th ಕ್ವಶನ್ ಈಸ್ ಅ ಐದರ್ ಅಂದ್ರೆ ಸಿಂಪಲ್ ಅಂದ್ರೆ ಅನ್ವೇಟೆಡ್ ಅರ್ಥಮೆಟಿಕ್ ಮೀನ್ ಆರ್ ಜಾಮೆಟ್ರಿಕ್ ಮೀನ್. ಒಂದೊಂದು ಮಾಡೆಲ್ ಕ್ವಶನ್ ಪೇಪರ್ನಾಗ ಅರ್ಥಮೆಟಿಕ್ ಮೀನ್ ಅಷ್ಟ ಕೇಳಾರ, ಬಟ್ ಒಂದೊಂದ್ರಾಗ ಏನೈತಿ ಜಾಮೆಟ್ರಿಕ್ ಮೀನು ಕೇಳ್ಯಾರಿಲ್ಲೇ. ಓಕೆ, ದೆನ್ ಹೌ ಟು ಕ್ಯಾಲ್ಕುಲೇಟ್ ಐಟಮ್ಸ್ ಈಸ್ ಗಿವನ್ 2000 P0 and P1. Okay, then P1 divided by P0 into 100. That is ಈಗ P0 ಯಾವ್ದಪ್ಪ ಅಂದ್ರೆ ಬೇಸ್ ಇಯರ್ ದ, ಇಲ್ಲಿ 2011 ಕರೆಂಟ್ ಇಯರ್ ಪ್ರೈಸ್ ಅಂತ ಕೊಟ್ಬಿಟ್ಟಾರ. ಅದರ ಪ್ರಕಾರ P1 divided by P0 P1 divided by P0 into 100. First one is 111.54, second one is 95.23, 120, 100, and this is also 100. 60 by 50 into 100. Sorry, ಇದು 120 ಇದು. Okay, after that what you have to do, this is for arithmetic mean ಗೆ ಒಂದು p ಸಾಕು ನಮಗೆ. summation of p divided by n ತಗೊಂಡ್ಬಿಡ್ತೀವಿ. ಬಟ್ ಫಾರ್ ಓಕೆ ಸ್ಟೂಡೆಂಟ್ಸ್, ಇಲ್ಲಿ ನಾನು ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ತಗೊಂಡ್ಬಿಡ್ತೀನಿ. 1 2 3 ಇದೆ. ಇಲ್ಲಿ 2 ಪಾಯಿಂಟ್, 1 ಪಾಯಿಂಟ್, 2 ಪಾಯಿಂಟ್, 2 ಪಾಯಿಂಟ್ ಆ್ಯಂಡ್ 2 ಪಾಯಿಂಟ್. ಓಕೆ, ಲಾಗ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಆ ವಿಡಿಯೋ ನೀವು ಅಬ್ಸರ್ವ್ ಮಾಡಿದ್ರೆ ಸಾಕು. ಇನ್ 11th ಕಾಲಮ್ ಫಸ್ಟ್ in 11th first column you have to see and you have to write it. Here already I taken 0474, and here 95 in second column, 9788, then 2.0792, 10 in 0 column is 00 only, 000, then 12th in 0 column, that is 0792. Okay, take a total of this, that you are getting as a 10.1846, and this one is 546.77. Afterwards you have to calculate AM. Arithmetic mean is equals to P01, that is equals to summation of P divided by N, that is equals to 109.36 is the answer, because this summation of P is 546.77 divided by number of values 1 2 3 4 5 ಮಾಡಿದಾಗ ನಿಮಗೆ 109.36 is the answer.
ದೆನ್ ಜಾಮೆಟ್ರಿಕ್ ಮೀನ್ ಈಸ್ ಮತ್ತದೊಂದು ಸ್ವಲ್ಪ ಎಂಟಿಲಾಗ್ ಕ್ಯಾಲ್ಕುಲೇಟ್ ಮಾಡಬೇಕಾಗ್ತದ. ಎಂಟಿಲಾಗ್ ಆಫ್ summation of log p divided by n. Antilog of summation of log p ಎಷ್ಟು ಬಂದದ 10.1846 divided by n is 5. First you calculate this one ಅಂದ್ರೆ ಇದು 10 ಅದ, ಇಲ್ಲಿ 5 ಅದ, 2 ಪಾಯಿಂಟ್ ಬರ್ತದ. antilog of 2.0369 ಹೌದಾ. ನೀವು ಲಾಗ್ ಎಂಟಿಲಾಗು ನನಗೆ ಇಲ್ಲಿ ಕೇಳಬೇಡ್ರಿ, ಯಾಕಂದ್ರೆ ನಿಮ್ಗೆ ನಾ ವಿಡಿಯೋ ಅದನ್ನ ಸಪ್ರೇಟ್ ಮಾಡಿ ಹಾಕೀನಿ, ಅದನ್ನ ಎಂಟಿಲಾಗು ಲಾಗು ಹೆಂಗೆ ತಗೊಳ್ಳೋದು ಅಂತ ಹೇಳಿ. ಇಲ್ಲಿ ಎಂಟಿಲಾಗ್ ತಗೊಳ್ಳೋ ಮುಂದೆ ಪಾಯಿಂಟ್ ಒಳಗಿರ್ತದ, ಪಾಯಿಂಟ್ ಒಳಗಿಂದ ನೋಡ್ಬೇಕು ನೀವು. 0.03 in 6th column and 9 as a mean difference. Okay, that is a 10887 ಬರ್ತದ. ಬಟ್ ಇಲ್ಲಿ 2 ಪಾಯಿಂಟ್ ಇರೋದ್ರಿಂದ 3 ವ್ಯಾಲ್ಯೂಸ್ ಬಿಟ್ಟು ಪಾಯಿಂಟ್ ಕೊಡ್ಬೇಕು. 1 2 3 ಪಾಯಿಂಟ್ ಕೊಡ್ಬೇಕು. ಇಲ್ಲೇ 3 ವ್ಯಾಲ್ಯೂಸ್ ಇದ್ದಾಗ ನಾವು 2 ಪಾಯಿಂಟ್ ತಗೋತಿದ್ವಲ್ಲ, 2 ಪಾಯಿಂಟ್ ಇದ್ದಾಗ 3 ವ್ಯಾಲ್ಯೂಸ್ ಬಿಟ್ಟು ಪಾಯಿಂಟ್ ಕೊಡ್ಬೇಕು ನೀವು ಇಲ್ಲಿ. ದಿಸ್ ಇಸ್ ಅರ್ಥಮೆಟಿಕ್ ಮೀನ್ ಅಂಡ್ ಜಾಮೆಟ್ರಿಕ್ ಮೀನ್. ಓಕೆ, ದಿಸ್ ಇಸ್ ಅ ಫೋರ್ತ್ ಸಮ್ ಈಸ್ ಓವರ್. ದೆನ್ ದ ಫಿಫ್ತ್ ಒನ್ ಈಸ್, ಈಗ 2 ಇಂಡೆಕ್ಸ್ ನಂಬರ್ ಐತೆ, 2 ವೈಟ್ಲಿ ಸ್ಟಾಟಿಸ್ಟಿಕ್, 2 ಇಂಡೆಕ್ಸ್ ನಂಬರು. Then come to that the time series. Time series is either they may ask as a 3 yearly, it may be a 5 yearly or 4 yearly. 5 yearly ಇರಬಹುದು ಮತ್ತೆ 4 yearlyನು ಅವರು ಕೇಳಬಹುದು. ಯಾವ್ದರ ಇದ್ರ ಮೂರೊಳಗೆ ಒಂದಂತೂ ಗ್ಯಾರಂಟಿ, ಇವು ಮೂರೊಳಗೆ 1 ಗ್ಯಾರಂಟಿ. 35 ತಗೋಬೇಕನ್ನೋರು ನೀವು ಒಂದಿಷ್ಟು ಪ್ರಾಬ್ಲಮ್ಸ್ ಅನ್ನು ಕರೆಕ್ಟ್ ಆಗಿ ಮಾಡ್ಕೊಂಡ್ ಬಿಟ್ರಿ ಅಂದ್ರೆ ನಿಮಗೆ ಅಲ್ಲಿ 35 ಪ್ಲಸ್ ಬರ್ತದ. ಓಕೆ, then I will start doing this one. Okay students, 3 yearly moving total. 3 yearly moving total hang ಮಾಡ್ತೀರಿ? 3 years you have to add it and you have to write it in the middle side. 15 plus 18 plus 17. Okay, that comes as a 50. 50 you have to write it here. ಇಲ್ಲಿ ಗ್ಯಾಪ್ ಬಂದ್ಬಿಡ್ತದ. Okay, next again leave a 1 value and you have to take it as a 3 values. 1 2 3. 18 plus 17 plus 20. You have to add it and you have to write it in the middle side. Okay, go on leaving 1 value and taking a 3 values, adding. You have to go on writing the values. 60, 68, 77, 87, 98 and 109. ಫಸ್ಟ್ ಲಾಸ್ಟ್ ವ್ಯಾಲ್ಯೂಸ್ ಬರಂಗಿಲ್ಲ ಇಲ್ಲಿ. ಅದಕ್ಕೆ ಟ್ರೆಂಡ್ ವ್ಯಾಲ್ಯೂ ಬರೋದಿಲ್ಲ ಅಂತ ಡಿಮೆರಿಟ್ ನಾಗ ನಾ ಡಿಸ್ಕಸ್ ಮಾಡಿದ್ದೆ. ಇದನ್ನ ಡಿಮೆರಿಟ್ ಏನಪ್ಪ, ಇದು ಮೂವಿಂಗ್ ಎವರೇಜ್ ಇದ್ದ ಅಂದ್ರೆ ಫಸ್ಟ್ ಅಂಡ್ ಲಾಸ್ಟ್ ಒನ್ ವಿ ಆರ್ ನಾಟ್ ಗೆಟಿಂಗ್ ಆಸ್ ಅ ಟ್ರೆಂಡ್ ವ್ಯಾಲ್ಯೂಸ್. ಓಕೆ, ದಿಸ್ ವ್ಯಾಲ್ಯೂ 3 ಇಯರ್ಲಿ ಅಂದಾಗ 3 ವ್ಯಾಲ್ಯೂಸ್, 5 ಇಯರ್ಲಿ ಅಂದಾಗ 5 ವ್ಯಾಲ್ಯೂಸ್ ಆಡ್ ಮಾಡ್ತೀವ್ರಿ ನೀವು. ಓಕೆ, 3 ಇಯರ್ಲಿ 5 ಇಯರ್ಲಿ ಸೇಮ್ ಇರ್ತದ. ನಿಮ್ಗೆ ಆಮೇಲೆ ಹೇಳ್ತೀನಿ ಅಂತ ಇನ್ನೊಂದು 4 ಇಯರ್ಲಿ. ಈ 50 divided by 3, 55 divided by 3. Okay, then what you are getting? 16.67, 18.33, 20, 22.67, 25.67, 29, 32.67 and 36.33. Okay, this is your trend values. The previous column, this column divided by 3 ಮಾಡಿದಾಗ you are getting these values. These values, just how observe the values, how you got as a trend values. It is in increasing trend. ಹೌದಾ, ಇನ್ಕ್ರೀಸ್ ಇದಾವಲ್ಲ ವ್ಯಾಲ್ಯೂಸ್, ಅದಕ್ಕೆ upward trend. upward trend. ಇಲ್ಲ ಡೌನ್ವರ್ಡ್ ಇತ್ತಂದ್ರೆ ಡೌನ್ವರ್ಡ್ ಟ್ರೆಂಡ್. ಡಿಕ್ರೀಸಿಂಗ್ ಇತ್ತಂದ್ರೆ, ಒಂದ್ ಹೆಚ್ಚು ಒಂದ್ ಕಡಿಮೆ ಇತ್ತಂದ್ರೆ ಆಸಿಲೇಟರಿ ಟ್ರೆಂಡ್ ಅಂತ ನೀವು ಅಲ್ಲಿ ಕಮೆಂಟ್ ಹಾಕ್ಬಹುದು. ಓಕೆ, ದಿಸ್ ಇಸ್ ಅ 35th ಕ್ವಶನ್. ದೆನ್ ವಾಟ್ ಈಸ್ 36th ಕ್ವಶನ್? 36th ನಮ್ಗೆ ಇದನ್ನ ಇರ್ಬೇಕಲ್ಲ, ಯಾವುದು? ಟೈಮ್ ಸೀರೀಸ್ ಓನ್ಲಿ. ಟೈಮ್ ಸೀರೀಸ್ ಕ್ವಶನ್ ಇರ್ಬೇಕಂತಂದ್ರೆ ನಾವು ಯಾವ್ದಿರ್ಬೋದು? ಟೈಮ್ ಸೀರೀಸ್ ಈ ಸತಿ ಕಂಪಲ್ಸರಿ ನಿಮಗ ಸ್ಟ್ರೇಟ್ ಲೈನ್ ಟ್ರೆಂಡ್ ಆರ್ ಲೀನಿಯರ್ ಟ್ರೆಂಡ್ ಆರ್ y is equals to a plus bx. Okay,
ದಿಸ್ ಈಸ್ ಗಿವನ್ ಇನ್ ದ ಕ್ವಶನ್. ಇಯರ್ ಮತ್ತೆ ಸೇಲ್ಸ್ ಕೊಡ್ತಾರ ಅವರು. ಇದೆರಡು ಕಾಲಮ್ ಅನ್ನ ನಿಮಗೆ ಅಲ್ಲಿ ಮಾಡ್ಲಿಕ್ಕೆ ಕೊಡ್ತಾರ. ಕ್ಯಾಲ್ಕುಲೇಟ್ ಟ್ರೆಂಡ್ ವ್ಯಾಲ್ಯೂ, ಫಿಟ್ ಅ ಸ್ಟ್ರೇಟ್ ಲೈನ್ ಟ್ರೆಂಡ್ ಫಾರ್ ದ ಫಾಲೋಯಿಂಗ್ ಡೇಟಾ. ಇಲ್ಲಿ ಟ್ರೆಂಡ್ ವ್ಯಾಲ್ಯೂಸ್ ಏನ್ ಕಂಡು ಹಿಡಿಯೋದು ಬೇಡ ನೀವು. 5 ಮಾರ್ಕ್ಸ್ಗೆ ಓನ್ಲಿ ಇಫ್ ಹ್ಯಾವ್ ಟು ಕ್ಯಾಲ್ಕುಲೇಟ್ ಎ ಅಂಡ್ ಬಿ, ದ ಕಾನ್ಸ್ಟೆಂಟ್ಸ್ ಎ ಅಂಡ್ ಬಿ ಇಫ್ ಹ್ಯಾವ್ ಟು ಕ್ಯಾಲ್ಕುಲೇಟ್ ಅಂಡ್ ಫಿಟ್ಟಿಂಗ್ ಆನ್ ಅ ಸ್ಟ್ರೇಟ್ ಲೈನ್ ದಿಸ್ equation. Then this you consider as a y and the next one you have to consider as x. x ಅಂದ್ರೆ ಇಲ್ಲಿ ಟೈಮ್ ಬರ್ತದೆ. ಟೈಮ್ ಅಂತಂದ್ರೆ ನಾವು ಮಿಡ್ಲ್ ಒನ್ ಇದು ಆಡ್ ವ್ಯಾಲ್ಯೂಸ್ ಐತೆ ನೋಡ್ರಿ, 1 2 3 4 5. That's why you have to take it as a middle as a 0, -1, -2, 1 and 2. Then you have to take it as a x square next column, 4 1 0 1 4. ಇಲ್ಲಿ ಮೈನಸ್ ಬರುದಿಲ್ಲ. x into y. ಯಾಕಂದ್ರೆ ನಿಮ್ಗೆ ಎ ಬಿ ಎಲ್ಲಿ ಗೊತ್ತದ ಏನ್ ಮಾಡ್ಬೇಕಂತ ಹೇಳಿ. ದೆನ್ ದಿಸ್ ಇಸ್ x into y. x is -2. 70 into -2 that is a 140 minus 140 minus 74. This is 0 and this is 86 and 90 into 2 180. That you take a totals of this and y also you have to take a total. Y is that is a 400 and this x square is 10 and this xy is a 52. ಮೈನಸ್ ಇದ್ದಲ್ಲೇ ಮೈನಸ್ ಪ್ರೆಸ್ ಮಾಡಿ ನೀವು ಕ್ಯಾಲ್ಕುಲೇಟರ್ನಾಗ ಎರಡು ಮೈನಸ್ ಪ್ರೆಸ್ ಮಾಡ್ರಿ, ಇವೆರಡು ಪ್ಲಸ್ ಪ್ರೆಸ್ ಮಾಡ್ರಿ. ಯು ಆರ್ ಗೆಟಿಂಗ್ ಆಸ್ ಅ 52 ವ್ಯಾಲ್ಯೂ. ಓಕೆ, ನೀವು ಬರೀ ನೋಡ್ಕೊಂಡ್ರೆ ವಿಡಿಯೋ ನೋಡಿದ್ರೆ ಬರುದಿಲ್ಲ, ಬಟ್ ನೀವು ಪ್ರಾಕ್ಟೀಸ್ ಮಾಡಬೇಕು. ಈ ಪ್ರಾಬ್ಲಮ್ ಅನ್ನು ಮಾಡಿ ತೆಗಿಬೇಕು. ಮಾಡಿ ತೆಗೆದಾಗ ಮಾತ್ರ ನಿಮ್ಗೆ ಸಖತ್ ಟೈಮ್ ಅದ, ಗ್ಯಾಪ್ ಅದ, ನೀವು ಮಾಡಿ ತೆಗೀರಿ. ಮಾಡಿ ತೆಗೆದಾಗ ಮಾತ್ರ ಬರ್ತದೆ ಇದು ಕ್ಯಾಲ್ಕುಲೇಷನ್. ದೆನ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಎ ವ್ಯಾಲ್ಯೂ. ಎ ಈಸ್ ಈಕ್ವಲ್ಸ್ ಟು ಸಮೇಷನ್ ಆಫ್ y ಡಿವೈಡ್ ಬೈ n. ಎ ಈಸ್ ಈಕ್ವಲ್ಸ್ ಸಮೇಷನ್ ಆಫ್ y ಡಿವೈಡ್ ಬೈ n ಅಂದ್ರೆ y ಎಷ್ಟದ 400. 400 ಡಿವೈಡ್ ಬೈ n ಈಸ್ 5. That is equals to 80. B is equals to summation of xy divided by summation of x square. Okay, summation of xy ಅಂತಂದ್ರಲ್ಲಿ 52 ಬಂದದ. 52 divided by 10 that is a 5.2. 5.2. Then ನೀವು ಏನು ಮಾಡೋಂಗಿಲ್ಲ ಇಲ್ಲಿ. y is equals to a plus bx ಅಂತ ಬರೀರಿ equation. a ಎಷ್ಟದ y 80 plus b ಎಷ್ಟದ 5.2 into x. ಸ್ಕ್ವೇರ್ ಬಾಕ್ಸ್ ನಾಗ ಹಾಕಿ ಇಟ್ಬಿಡ್ರಿ. ಓಕೆ, ಇದನ್ನ ನೀವು ಹಿಂಗೆ ಮಾಡೋದು, ಹಿಂಗೆ ಬಾಕ್ಸ್ ಹಾಕಿ ಒಂದು ಲಾಸ್ಟ್ ಫೈನಲ್ ಕನ್ಕ್ಲೂಷನ್ ಬಾಕ್ಸ್ ಹಾಕಿಟ್ರಿ ಅಂತಂದ್ರೆ ಯಾವುದೇ ಆನ್ಸರ್ ಬಂದಾಗೂ ಕೂಡ ನಾನು ಕಾಲೇಜಲ್ಲಿ ಕ್ಲಾಸ್ನಾಗ ಹೇಳ್ತಿರ್ತೀನಿ, ಫೈನಲ್ ಆನ್ಸರ್ನ ನೀಟಾಗಿ ಬರೀರಿ. ಒಂದು ಬಾಕ್ಸಲ್ಲಿ ಹಾಕಿಟ್ರೆ ವ್ಯಾಲ್ಯೂಯೇಟರ್ಸ್ಗೂ ಈಸಿ ಆಗ್ತದೆ, ನೋಡ್ಲಿಕ್ಕೂ ನಮಗೆ ಫುಲ್ ಮಾರ್ಕ್ಸ್ ಕರೆಕ್ಟಾಗಿ ಕೊಟ್ಬಿಡ್ತೀವಿ. ಓಕೆ, ಇದನ್ನ ಮಾಡಿಬಿಟ್ರೆ ಅಂದ್ರೆ ದಿಸ್ ಯು ಆರ್ ಗೆಟಿಂಗ್ ಆಸ್ ಅ 5 ಮಾರ್ಕ್ಸ್. ದಿಸ್ ಯು ಆರ್ ಗೆಟಿಂಗ್ ಆಸ್ ಅ 5 ಮಾರ್ಕ್ಸ್. ಇದೆರಡು ಆಯ್ತು 35 36. ನಿಮಗೆ ಇದ ಕ್ವಶನ್ಸ್ ಸೇಮ್ ಕ್ವಶನ್ಸ್ ಇದೆ, ಫಿಕ್ಸ್ಡ್ ಕ್ವಶನ್ಸ್ 35 ಮತ್ತೆ 36 ಕ್ವಶನ್. ನೆಕ್ಸ್ಟ್ ಯಾವ ಕ್ವಶನ್ ಬರ್ದಿದ್ದೀನಿ 37th ನೋಡಿದಾಗ ನೋಡಿ ಇಲ್ಲಿ ನಿಮ್ಗೆ ಬೇಕಾದ್ರೆ ಒಂದು ಮಾಡೆಲ್ ಕ್ವಶನ್ ಪೇಪರ್ ತೋರಿಸ್ತೀನಿ. ಇಲ್ಲಿ ಮಾಡೆಲ್ ಕ್ವಶನ್ ಪೇಪರ್ಲಿ 36 ವರೆಗೂ ಟೈಮ್ ಸೀರೀಸ್ ಬರ್ತದೆ, ಹೌದಾ. 37th ಒಂದು ಇಂಟರ್ಪೋಲೇಷನ್ ಎಕ್ಸ್ಟ್ರಾಪೋಲೇಷನ್ ಒಳಗ ಮ್ಯಾಕ್ಸಿಮಮ್ ಬೈನಾಮಿಯಲ್ ಮೆಥಡ್ ಬಂದದ. ಐ ಹೋಪ್ ನಿಮಗೂ ಬೈನಾಮಿಯಲ್ ಮೆಥಡ್ ಬರಲಿ ಅನ್ಕೊಳ್ತೀನಿ. ಬಟ್ ನ್ಯೂಟನ್ಸ್ ಬಂದರೂ ಪ್ರಾಬ್ಲಮ್ ಇಲ್ಲ. ನ್ಯೂಟನ್ಸ್ ಈಸ್ ಆಲ್ಸೋ ವೆರಿ ಈಸಿ. ಅದೆರಡೂ ಪ್ರಾಬ್ಲಮ್ ಅನ್ನ ನಾನು ಒಂದು ವಿಡಿಯೋದಲ್ಲಿ ಇಂಟರ್ಪೋಲೇಷನ್ ಮತ್ತು ಎಕ್ಸ್ಟ್ರಾಪೋಲೇಷನ್ ವಿಡಿಯೋದಲ್ಲಿ ಮಾಡಿ ತೋರಿಸಿದ್ದೀನಿ. ಓಕೆ, ಇದರಲ್ಲಿ 4 ಮಾಡೆಲ್ ಕ್ವಶನ್ ಪೇಪರ್ನಾಗ ಬೈನಾಮಿಯಲ್ ಮೆಥಡ್ ಅದ. ಓಕೆ, ದೆನ್ ವಿ ವಿಲ್ ಸಾಲ್ವ್ ಒನ್ ಬೈನಾಮಿಯಲ್ ಮೆಥಡ್. ಓಕೆ ಸ್ಟೂಡೆಂಟ್ಸ್, ದಿಸ್ ಈಸ್ y0, y1, y2, y3, y4, y5. ಅಂದ್ರೆ ಈಗ ಕೊಟ್ಟಿಲ್ಲ, ಯಾವ್ದು ಕೊಟ್ಟಿಲ್ಲ, y1 ಕೊಟ್ಟಿಲ್ಲ ಮತ್ತು y5 ಕೊಟ್ಟಿಲ್ಲ. ಬಟ್ ನಾವು y1 ಕ್ಯಾಲ್ಕುಲೇಟ್ ಮಾಡ್ಬೇಕಂತಂದ್ರೆ y4 ವರೆಗೂ ಫಾರ್ಮುಲಾ ತಗೋಬೇಕು. ನಾವಿಲ್ಲಿ y4 ಫಾರ್ಮುಲಾ ನಾವು ತಗೋಬೇಕು. ಯಾಕಂತಂದ್ರೆ ಇಂಟರ್ಪೋಲೇಟೆಡ್ ಅಂದ್ರೆ ನಡುವಿನ ವ್ಯಾಲ್ಯೂ ಕಂಡು ಹಿಡಿಯತ್ತೀವಿ ನಾವು. ಅದಕ್ಕೆ ಎಲ್ಲಿವರೆಗೂ ಕೊಟ್ಟಿರ್ತಾರೋ ಅಲ್ಲಿವರೆಗೂ ನಾವು ವ್ಯಾಲ್ಯೂಸ್ ಅನ್ನ ಇಲ್ಲಿ ತಗೊಳ್ಳೇಬೇಕು. ಅಲ್ಲಿವರೆಗೂ ಫಾರ್ಮುಲಾ ತಗೋಬೇಕು. ಒಬ್ಬೊಬ್ರು ಕನ್ಫ್ಯೂಷನ್ ಆಗಿ ಏನ್ ಮಾಡ್ಬಿಡ್ತೀರಿ, ನೀವು y2 ವರೆಗೂ ತಗೊಂಡ್ಬಿಡ್ತೀರಿ. y2 ವರೆಗೂ ತಗೋಬೇಡ್ರಿ.
when you are calculating a interpolated value, how many values are there? You have to take all the values. ಇವು ಎದಕ್ಕೆ ಕೊಟ್ಟಾರ ಅಲ್ಲಿವರೆಗೂ ನೀವು ತಗೊಳ್ಳೇಬೇಕು ಇದನ್ನ. ದೆನ್ y4 ಫಾರ್ಮುಲಾ, ಇದನ್ನ ನಿಮಗೆ ನಾ ಹೆಂಗ್ ಬಂತ್ರಿ ಇದು y4 ಫಾರ್ಮುಲಾ ಅಂತಂದು ಕೇಳಿದ್ರೆ ನಿಮ್ಗೆ ಅದು ಆ ವಿಡಿಯೋದಲ್ಲಿ ಇಂಟರ್ಪೋಲೇಷನ್ ಎಕ್ಸ್ಟ್ರಾಪೋಲೇಷನ್ ವಿಡಿಯೋದಲ್ಲಿ ಇದನ್ನ ಹಾಕಿದ್ದೀನಿ. ಅದನ್ನ ಫಾರ್ಮುಲಾ ಹೆಂಗ್ ಕಂಡು ಹಿಡಿಬೇಕಂತ ಪಾಸ್ಕಲ್ ಟ್ರಯಾಂಗಲ್ ಇಂದ ಅದ್ರ ಪ್ರಕಾರ ಮಾಡ್ಕೊಳ್ಳಿ. And then directly I put a formula y4 minus 4y3 plus 6y2 minus ಇಲ್ಲಿ ಪ್ಲಸ್ ಬಂತಲ್ಲ, minus 4y1 plus minus plus minus plus y0 is equals to 0. Then you are substituting the values. 65 minus 4 into y3 is 38 plus 6 into 25 minus 4y1 we don't know plus y0 is 13, that's is equals to 0. ಇಲ್ಲಿ ಫಸ್ಟ್ ಏನು ಮಾಡ್ರಿ ನೀವು 65 ಇಲ್ಲಿ 4 into 38 ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಡ್ರಿ. ಇದನ್ನ ಮೈನಸ್ 4y1 ಅನ್ನ ಇಲ್ಲಿ ಮೈನಸ್ 4y1 ಹೊರಗಡೆ ತಗೊಂಡ್ಬಿಡ್ರಿ. ಇದನ್ನೆಲ್ಲ ಫಸ್ಟ್ ಮಲ್ಟಿಪ್ಲೈ ಮಾಡ್ಕೋರಿ. ಇದನ್ನ ಬೇಕಾದ್ರೆ ನೀವು ಬ್ರಾಕೆಟ್ನಾಗ ಹಾಕೊಂಡ್ಬಿಡ್ರಿ, ನಿಮ್ಗೆ ಕನ್ಫ್ಯೂಷನ್ ಆಗೋದಿದ್ರ ಬ್ರಾಕೆಟ್ನಾಗ ಹಾಕೊಂಡು ಫಸ್ಟ್ ಬ್ರಾಕೆಟ್ ಕ್ಲಿಯರ್ ಮಾಡ್ಕೋರಿ. ಇಲ್ಲಿ ಮೈನಸ್ ಇದ್ರ ಮೈನಸ್ ಪ್ಲಸ್ ಇದ್ರ ಪ್ಲಸ್ ಅದ್ರ ಪ್ರಕಾರ ಹಾಕ್ರಿ. ದೆನ್ minus 4y1 is equals to 76 and y1 is equals to 19. ಆಮೇಲೆ ಇನ್ನೂ ಒಂದು ನೀವು ವೆರಿಫೈ ಮಾಡ್ಬೇಕಂದ್ರೆ 19 ಬಂತ ನಮ್ದು y1 ವ್ಯಾಲ್ಯೂ ಚೆಕ್ ಮಾಡ್ರಿ. 13 ಮತ್ತು 25 ಒಳಗಡೆ ಅದ 19, 35 ಮತ್ತು 13 ಮತ್ತು 25 ಒಳಗಡೆ 19 ಅದ. ದಟ್ ಈಸ್ y1 is equals to 19. ದೆನ್ ಇನ್ನೊಂದು ಯಾವ್ದು ಕಂಡು ಹಿಡಿಬೇಕು? y5. ದೆನ್ ವಿ ವಿಲ್ ಟೇಕ್ ಅ y5 ಅಕಾರ್ಡಿಂಗ್ ಟು ಟೆಕ್ಸ್ಟ್ ಬುಕ್ನಾಗ ನಾವು ಟೆಕ್ಸ್ಟ್ ಬುಕ್ ಪ್ರಕಾರ ತಗೊಂಡ್ವಿ ಅಂದ್ರೆ ಇಲ್ಲೇ y0 ಬದಲಿ y1 ಮಟ್ಟ ತಗೊಂಡ್ಬಿಡ್ತೀವಿ. ಸೇಮ್ ಫಾರ್ಮುಲಾನ y1 ಮಟ್ಟ ತಗೋಬಹುದು. y5 ಮೈನಸ್ 4y4 ಪ್ಲಸ್ 6y3 ಮೈನಸ್ 4y2 ಪ್ಲಸ್ y1 ಇಸ್ ಈಕ್ವಲ್ಸ್ ಟು 0. ಹಿಂಗೆ ಹಾಕಿದಾಗೂ ನೀವು ಇಲ್ಲ y5 ಫಾರ್ಮುಲಾ ಹಾಕಿದಾಗೂ ಕರೆಕ್ಟ್ ಆನ್ಸರ್ ಬರ್ತದ, ನೀವು ಹಿಂಗೆ ಹಾಕಿದಾಗೂ ಕರೆಕ್ಟ್ ಆನ್ಸರ್ ಬರ್ತದಿಲ್ಲ. y5 ಆಸ್ ಇಟ್ ಈಸ್ ಮೈನಸ್ 4 into 65 ಪ್ಲಸ್ 6 into 38 ಮೈನಸ್ 4 into y2 is 25 into 25 ಪ್ಲಸ್ y1 is y1 ಗೊತ್ತಾಗ್ಯದಲ್ಲ ನಮ್ಗೆ 19. That is equals to 0. Then y5 is equals to 130. y5 is 113. Okay? ಇಲ್ಲಿ ನಾನೆಲ್ಲ ಕ್ಯಾಲ್ಕುಲೇಷನ್ ಮಾತ್ರ ನೀವು ಇನ್ನೊಂದ್ಸತಿ ಮಾಡಿ ನೋಡ್ರಿ ಇದನ್ನ. ಓಕೆ, ನಾ ಮಾಡಿ ಸಾಲ್ವ್ ಒಂದು ತಗೊಂಡಿದ್ದೀನಿ, ಅದಕ್ಕೆ ಇದನ್ನ ಇನ್ನೊಮ್ಮೆ ನೀವು ವ್ಯಾಲ್ಯೂಯೇಷನ್ ಕರೆಕ್ಟ್ ಆಗಿ ಮಾಡಿ. ಬಟ್ ಪ್ರೊಸೀಜರ್ ಈಸ್ ಕರೆಕ್ಟ್. ದಿಸ್ ಪ್ರೊಸೀಜರ್ ಯು ಹ್ಯಾವ್ ಟು ಅಪ್ಲೈ ಇಟ್. ದಿಸ್ ಕ್ಯಾರೀಸ್ ಅ full 5 marks. This is for 2007. This is 2007 and this one is for 2011. Okay, this is a binomial method. Okay, then 38th question ನಿಮಗೆ ಇಲ್ಲೇ ಥೆರಾಟಿಕಲ್ ಡಿಸ್ಟ್ರಿಬ್ಯೂಷನ್ ಬಂತು. ಒಂದೇ ಇಂಟರ್ಪೋಲೇಷನ್ ಎಕ್ಸ್ಟ್ರಾಪೋಲೇಷನ್ ಒಂದಂತಂದ್ರೆ ನಿಮ್ಗೆ ಅಲ್ಲಿ 7 ಕ್ವಶನ್ಸ್ ಆಗ್ಬಿಡ್ತು. ನೀವು 8 ಸಾಲ್ವ್ ಮಾಡ್ಬೇಕಿಲ್ಲಿ. ಇದೆಲ್ಲ ನೆಕ್ಸ್ಟ್ ಬರ್ತಾ ಇರೋದು ನಿಮ್ಗೆ ಇಲ್ಲಿ ಇದರಲ್ಲಿ ಯಾವ್ದಾರ ಒಂದು ಸಾಲ್ವ್ ಮಾಡಿದ್ರು ನಿಮ್ದು 8 ಕ್ವಶನ್ ಸಾಲ್ವ್ ಆದಂಗ. ಬಟ್ ನಾನಿಲ್ಲಿ ನಿಮಗೆ ಅಷ್ಟು ಕ್ವಶನ್ಸ್ ಅನ್ನು ಸಾಲ್ವ್ ಮಾಡಿ ತೋರಿಸ್ಬಿಡ್ತೀನಿ. ಯಾರು ನೀವು ಥೆರಾಟಿಕಲ್ ಡಿಸ್ಟ್ರಿಬ್ಯೂಷನ್ ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸ್ ಮಾಡ್ಕೊಂಡವರು ಇನ್ನೊಂದ್ಸತಿ ಇದನ್ನ ಹೆಂಗ್ ಮಾಡ್ಬೇಕಂತ ನೋಡ್ಕೊಂಡ್ಬಿಡಿ. ಅಂದ್ರೆ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಏನೈತಲ್ಲ ಕರೆಕ್ಟಾಗಿ ಆಗ್ಬೇಕು. ಇಲ್ಲಿ ಯಾವಾಗ್ಲೂ ನೋಡ್ರಿ, ಈಗ ಬೈನಾಮಿಯಲ್ ಕೊಡ್ಲಿ, ಪೋಸಾನ್ ಕೊಡ್ಲಿ, ಹೈಪರ್ ಜಾಮೆಟ್ರಿಕ್ 2 ಕ್ವಶನ್ ಕೊಟ್ಟಿರ್ತಾರ ಅವ್ರು. ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಕೂಡ 2 ಕ್ವಶನ್. ಯಾಕಂತಂದ್ರೆ ಇಲ್ಲಿ ಇವೆರಡಕ್ಕೂ 2 ಮಾರ್ಕ್ಸ್ ಬರ್ತದ. ಒಂದು PMF ಅಥವಾ PDF ಬರ್ತಿದ್ದಕ್ಕೆ 1 ಮಾರ್ಕ್. ಟೋಟಲ್ ದಟ್ ಈಸ್ ಅ 5 ಮಾರ್ಕ್ಸ್ ಕ್ವಶನ್. ಓಕೆ, ಇಲ್ಲೊಂದು ಮಾಡೆಲ್ ಕ್ವಶನ್ ಪೇಪರ್ ನಾನು ತಗೊಂಡೆ. ನಾನು ಆ ಮಾಡೆಲ್ ಕ್ವಶನ್ ಪೇಪರ್ನಾಗ ನಿಮಗಲ್ಲಿ ಇದು ಪ್ರಾಬ್ಲಮ್ ಇತ್ತು. ಒಂದು ನಿಮಿಷ ನಿಮಗೆ ತೋರಿಸ್ಬಿಡ್ತೀನಿ. ಇಲ್ಲಿ ಮಾಡೆಲ್ ಕ್ವಶನ್ ಪೇಪರಲ್ಲಿ ಮಾಡೆಲ್ ಕ್ವಶನ್ ಪೇಪರ್. ಇನ್ ಅ ಟೆಕ್ಸ್ಟ್ ಬುಕ್ ಆನ್ an average 0.3 mistakes per page is found. If there are 500 pages in the textbook, in how many pages will there be 3 mistakes and at the most 2 mistakes?
ಓಕೆ, ಇಲ್ಲಿ ಬರ್ಕೊಂಡು ಇಟ್ಕೊಂಡಿದ್ದೀನಿ ನಾನು. ಹೆಂಗೆ ಮಾಡೋದಂತಂದ್ರೆ ಫಸ್ಟ್ ಥಿಂಗ್ ವೆನ್ ಯು ಸ್ಟಾರ್ಟ್ ಆನ್ಸರಿಂಗ್ PMF you have to write it because it is a by Poisson distribution ಅಂತ ಗೊತ್ತಾಯ್ತು ನಿಮಗೆ. Poisson distribution ಯಾವಾಗಲೂ ಮಿಸ್ಟೇಕ್ಸು, ಡಿಫೆಕ್ಟ್ಸು, ಆಕ್ಸಿಡೆಂಟ್ಸು, ಇನ್ಕಮಿಂಗ್ ಕಾಲ್ಸು ಈ ರೀತಿ ಇರ್ತದೆ, ಹೌದಾ? ಆಮೇಲೆ ಇದು ಒಂದು ಗೊತ್ತಾಯ್ತು ನಿಮಗೆ. ಇನ್ನೂ ಒಂದು ಏನಂದ್ರೆ ಆಲ್ವೇಸ್ ದೇ ಗಿವ್ ದಿಸ್ ಒನ್ ಆಸ್ ಅ single value, that is a lambda, parameter is lambda, single value. That's why you have to you got it as it is a Poisson distribution. This is capital N. Given data ಏನಾಯ್ತಿಲ್ಲ, lambda is equals to 0.3 and capital N is equals to 500 pages. Mistakes ಅಂತ ಬಂದತಂದ್ರೆ ಇದು Poisson distribution. First PMF ಬರಿಬೇಕು because PMF carries a 1 mark. 3 e to the power minus lambda to the power x divided by x factorial. E to the power minus lambda ಎಷ್ಟು? Minus 0.3 to the power x divided by x factorial. ನೀವು ಇದನ್ನ e to the power minus 0.3 ಹೆಂಗೆ ನೋಡೋದು ಅಂತಂದ್ರೆ lambda 0.3 ಅದರ ಟೇಬಲ್ ವ್ಯಾಲ್ಯೂ ಕಂಡು ಹಿಡಿಯೋದನ್ನ ನಾನು ಅಂದ್ರಾಗ ತೋರಿಸಿದ್ದೀನಿ ನಿಮಗೆ. e to the power minus 0.3 ಬೈನಾಮಿಯಲ್ Poisson ವಿಡಿಯೋದಾಗ ತೋರಿಸಿದ್ದೀನಿ. ಅಲ್ಲಿ ಹೋಗ್ಬಿಟ್ಟು 0.3 ಲ್ಯಾಂಬ್ಡಾ ವ್ಯಾಲ್ಯೂ ನೋಡಿದ್ರಿ ಅಂದ್ರೆ ನಿಮಗೆ e to the power minus 0.3 ವ್ಯಾಲ್ಯೂ ನಿಮಗೆ ಅಲ್ಲಿ ಸಿಕ್ಬಿಡ್ತದೆ. ಓಕೆ, ಅದೆಷ್ಟು ವ್ಯಾಲ್ಯೂ? ಎಕ್ಸ್ ಫಸ್ಟ್ ಇದು ಇಷ್ಟ ಬರೀರಿ ಈಗ. ಫಸ್ಟ್ ಕ್ವಶನ್, probability of x is equals to 3 mistakes ಅಂತ ಐತ್ಲಾ, x is equals to 3. e to the power minus 0.3 to the power 3 divided by 3 factorial. e to the power minus 0.3 ವ್ಯಾಲ್ಯೂ ನಾ ಆಲ್ರೆಡಿ ನೋಡೀನಿ. ನೀವು ಒಂದ್ಸತಿ ಈಗ ನಂದು ಪ್ರಾಬ್ಲಮ್ ನೋಡ್ತಾ ಒಂದ್ಸತಿ ನೀವು ಚೆಕ್ ಮಾಡ್ಕೊರಿ ಬುಕ್ ಒಳಗೆ ಹೋಗಿ. 0.3 to the power 3, 0.3ನ 3 ಟೈಮ್ಸ್ ಮಲ್ಟಿಪ್ಲೈ ಮಾಡ್ರಿ ಕರೆಕ್ಟಾಗಿ. ಯಾಕಂದ್ರೆ ಒಂದೊಂದ್ಸತಿ ನೀವು ಅವಸರ ಮಾಡಿಬಿಟ್ಟು 2 ಟೈಮ್ಸ್ ಅದು ಮಾಡಿ ಹಚ್ಚಿಬಿಡ್ತೀರಿ. ಡಿವೈಡ್ ಬೈ 3 ಫ್ಯಾಕ್ಟೋರಿಯಲ್ ಅಂದ್ರೆ 3 into 2 into 1. ಫ್ಯಾಕ್ಟೋರಿಯಲ್ ಅಂದ್ರೆ ಯಾವಾಗಲೂ 3 into 2 into 1 ಅಂದಂಗ. 2 ಫ್ಯಾಕ್ಟೋರಿಯಲ್ 2 into 1. 4 ಫ್ಯಾಕ್ಟೋರಿಯಲ್ 4 into 3 into 2 into 1. ಡಿವೈಡ್ ಬೈ 6. ಆನ್ಸರ್ ಈಸ್ 0.0033. Second question, at the most 2 mistakes, probability of x is at most ಅಂದಾರ. ಅಟ್ ಮೋಸ್ಟ್ ನಾನು ನಿಮ್ಗೆ ಹಗ್ಲೆಲ್ಲ ಹೇಳ್ತಾ ಇದ್ದೀನಿ. ಅಟ್ ಮೋಸ್ಟ್ ಅಂದ್ರೆ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು, ಅಟ್ ಲೀಸ್ಟ್ ಅಂದ್ರೆ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು. ಅಟ್ ಮೋಸ್ಟ್ ಅಂದ್ರೆ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎಷ್ಟು ಮಿಸ್ಟೇಕ್ಸು? 2 ಮಿಸ್ಟೇಕ್ಸ್. ಅಂದ್ರೆ ಇಲ್ಲೇ 2 ಮಿಸ್ಟೇಕ್ಸ್ ಅಂದ್ರೆ ಪ್ರೊಬಾಬಿಲಿಟಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಒಂದು ಹಾಕಬೇಕು, ಪ್ಲಸ್ ಪ್ರೊಬಾಬಿಲಿಟಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಒಂದು ಹಾಕಬೇಕು, ಪ್ಲಸ್ ಈಕ್ವಲ್ ಟು 2 ಐತ್ಲಾ, ಪ್ರೊಬಾಬಿಲಿಟಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಒಂದು ಹಾಕಬೇಕಿಲ್ಲ. ಮೂರನ್ನು ಕ್ಯಾಲ್ಕುಲೇಟ್ ಮಾಡಬೇಕು. e to the power minus 0.3 to the power 0 divided by 0 factorial plus e to the power minus 0.3 to the power 1 divided by 1 factorial plus e to the power minus 0.3 to the power 2 divided by 2 factorial. ಇಲ್ಲಿ ಕಾಮನ್ ಯಾವ್ದದ? e to the power minus 0.3 ತಗೊಂಡ್ಬಿಡ್ರಿ ಹೊರಗಡೆ. ಇಲ್ಲಿ ಇದು 1, ಎನಿಥಿಂಗ್ ರೇಸ್ ಟು 0 is 1, this is also 1 plus 0.3 plus 0.3 to the power 2 divided by 2 factorial ಮಾಡಿದಾಗ ನಿಮಗೆ 0.045 ಬಂದದಿಲ್ಲ. ಇಲ್ಲಿ e to the power minus 0.3 ಅಂದ್ರೆ 0. ಇಲ್ಲಿ ಗೊತ್ತೈತಲ್ಲ ನಮಗೆ 7408 ಇಂಟು ಇದು ಮೂರನ್ನು ಆ್ಯಡ್ ಮಾಡಿ ಮಲ್ಟಿಪ್ಲೈ ಮಾಡಿದಾಗ 1.345. ಆನ್ಸರ್ ಈಸ್ ಈಕ್ವಲ್ಸ್ ಟು 0.9963. ಹಾ, ಬಟ್ ಈ ಹೌದು ಎರಡು ಕ್ಯಾಲ್ಕುಲೇಟ್ ಮಾಡಿದ್ವಿ, ಬಟ್ 500 ಕೊಟ್ಟಾರಲ್ಲ ಅವರು ಕ್ಯಾಪಿಟಲ್ ಎನ್, ಅದಕ್ಕೆ ಇಲ್ಲೇ ಇದಕ್ಕೂ ಇಂಟು 500 ಮಾಡ್ರಿ, ಇದಕ್ಕೂ ಇಂಟು 500 ಮಾಡಿದಾಗ ನಿಮ್ಗೆ ಆನ್ಸರ್ ಎಷ್ಟು ಬರ್ತದೋ ನೋಡ್ಕೊಡ್ರಿ.
ಇಲ್ಲಿ ಎಷ್ಟು ಬಂದದಂದ್ರೆ ಇಲ್ಲಿ 2 ಬಂದದ, 2 pages. ಇಲ್ಲಿ 498 ಅಪ್ರಾಕ್ಸಿಮೇಟ್ ತಗೊಂಡ್ಬಿಡ್ರಿ. 497 ಬಂದಿದ್ರು, 97 ಪಾಯಿಂಟ್ ಬಂದಿರ್ತದ, 498 is a approximate value. Okay. This is a Poisson distribution problem. Poisson distribution problem. 39 ಇಲ್ಲಿ 38 ಆಯ್ತಾ. 39th ಸಮ್. 39th ಸಮ್ Poisson distribution ಫಸ್ಟ್ ಕೊಟ್ಟಾರ ಅಂದ್ರೆ ನೆಕ್ಸ್ಟ್ ಸಮ್ ಹೈಪರ್ ಜಾಮೆಟ್ರಿಕ್ ಇರ್ತದೆ. ಯಾಕಂದ್ರೆ ಬೈನಾಮಿಯಲ್ ಫಸ್ಟ್ ಕೊಟ್ಟಿದ್ರಂದ್ರೆ ನೆಕ್ಸ್ಟ್ Poisson ಇರ್ಬೋದು ಅಥವಾ ಹೈಪರ್ ಜಾಮೆಟ್ರಿಕ್ ಇರ್ಬೋದು. ಬಟ್ ಇಲ್ಲಿ Poisson ಫಸ್ಟ್ ಕೊಟ್ಟಾರಂದ್ರೆ ನೆಕ್ಸ್ಟ್ ಒನ್ ಈಸ್ ಹೈಪರ್ ಜಾಮೆಟ್ರಿಕ್. ಯಾವಾಗ್ಲೂ Poisson ಕೊಟ್ಬಿಟ್ಟು ಬೈನಾಮಿಯಲ್ ಕೊಡೋದಿಲ್ಲ. ಅದು ಒಂದು ನೀವು ನೋಡ್ಕೋಬಹುದು, ಅದೊಂದು ಟ್ರಿಕ್ ಅದು. ಯಾವಾಗ್ಲೂ ಫಸ್ಟ್ ಬೈನಾಮಿಯಲ್, ಸೆಕೆಂಡ್ Poisson, ಥರ್ಡ್ ಹೈಪರ್ ಜಾಮೆಟ್ರಿಕ್ ಇರ್ತದ. ಓಕೆ ಓಕೆ there are 10 boys and 5 girls in a class. 4 students are randomly selected. Find the probability that among the selected students, first question have no girls, second question at least 2 girls. ಇಲ್ಲಿ ಅದಕ್ಕೆ ನಾನು ಅಲ್ಲಿ ಏನು ಮಾಡಿದೆ, ಸೆಲೆಕ್ಟ್ ಮಾಡಿದೆ. ಎಟ್ ಮೋಸ್ಟ್ ಅಲ್ಲಿ ಬಂತ, ಅಟ್ ಲೀಸ್ಟ್ ಇಲ್ಲಿ ಬಂತು. ಅದಕ್ಕೆ ನಾನು ಒಂದು ಪ್ರಾಬ್ಲಮನ್ನು ತಗೊಂಡಿದ್ದೆ. ದೇರ್ ಆರ್ 10 ಬಾಯ್ಸ್ ಆ್ಯಂಡ್ 5 ಗರ್ಲ್ಸ್ ಅಂದಾರ. ಬಾಯ್ಸ್ ಅಂದ್ರೆ ನಾವು ಇಲ್ಲಿ ಎ ಇಸ್ ಈಕ್ವಲ್ಸ್ ಟು ಇಲ್ಲಿ ಓಕೆ 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 ಒಂದು ಕಂಡೀಷನ್. ಯಾವ ಕ್ವಶನ್ ಬಂದಿರ್ತದೆ ಅದನ್ನ ನೀವು ಎ ತಗೋಬೇಕು. ಗರ್ಲ್ಸ್ ಅಂತ ಐತಿ ಇಲ್ಲೇ 2 ಗರ್ಲ್ಸ್ ಇದ್ದಿದ್ದಕ್ಕೆ ಗರ್ಲ್ಸ್ ಎಷ್ಟೈತಿ 5 ಐತಿ. ಅದಕ್ಕೆ ಎ ಇಸ್ ಈಕ್ವಲ್ಸ್ ಟು 5 ತಗೋಬೇಕು. ಬಿ ಇಸ್ ಈಕ್ವಲ್ಸ್ ಟು 10. Then a plus b is equals to 15. Okay. N is equals to 4. This is given in the question. Then you have to write a PMF over here. PMF. Probability of x is equals to ACX BC n minus x divided by a plus b cn. Okay. ಇಲ್ಲಿ a plus b ಎ ಇಸ್ ಇದು ಇಷ್ಟ ಇಡೋಣಂತೆ, ಬೇಡ ಈಗ ಹಾಕೋದು. ಫಸ್ಟ್ ಕ್ವಶನ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೇನೆ. ಹ್ಯಾವ್ ನೋ ಗರ್ಲ್ಸ್, ಪ್ರೊಬಾಬಿಲಿಟಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0. ನೋ ಗರ್ಲ್ಸ್ ಅಂದಾಗ 0 ತಗೊಂಡ್ಬಿಡ್ತೀರಿ. ದೆನ್ 5c 0, ದೆನ್ 10c 4 minus 0 divided by a plus b is a 15c 4. ಕಾಂಬಿನೇಷನ್ ನೀವು ನಿಮ್ಗೆ ಟೇಬಲ್ ಸಪ್ಲೈ ಮಾಡಿರ್ತಾರಲ್ಲೇ, ಸ್ಟಾಟಿಸ್ಟಿಕಲ್ ಟೇಬಲ್ ಅನ್ನ ಕೊಟ್ಟಿರ್ತಾರ. ನಿಮ್ಗೆ ಮಿಡ್ ಟರ್ಮ್ ಪ್ರಿಪ್ರೇಟರಿ ಮಾಡಿದಿರಿ ನೀವು, ನಿಮ್ಗೆ ಗೊತ್ತದ ಕಾಲೇಜ್ ಒಳಗೆ ಸಪ್ಲೈ ಮಾಡ್ತಾರಂತ. ನಂಗೆ ಕಮೆಂಟ್ ಹಾಕಿರಿ ನೀವು ಸಪ್ಲೈ ಮಾಡ್ತಾರ ಅಂತ. ಬಟ್ ಕಂಪಲ್ಸರಿ ಸಪ್ಲೈ ಮಾಡಲೇಬೇಕು ಸ್ಟಾಟಿಸ್ಟಿಕಲ್ ಟೇಬಲ್ ಅನ್ನ. ಎಲ್ಲ ಇನ್ಸ್ಟಿಟ್ಯೂಟಲ್ಲೂ ಎಲ್ಲ ಕಾಲೇಜಲ್ಲೂ ಸಪ್ಲೈ ಮಾಡ್ತಾರೆ, ನಿಮ್ಗೆ ಕೊಡ್ತಾರಲ್ಲ, ಪ್ರೊವೈಡ್ ಮಾಡ್ತಾರೆ. ನೀವು ಕೇಳಿದ ತಕ್ಷಣ ನಿಮ್ಮ ಮುಂದೆ ಅಲ್ಲಿ ಇರಲೇಬೇಕದು. ಓಕೆ ಹಾಂ. ದೆನ್ 5c0 10c4 ಅಂಡ್ 15c4 ನಿಮಗೆ ಇದರಲ್ಲಿ ಬೈನಾಮಿಯಲ್ ಕೊಯಿಫಿಷಿಯಂಟ್ಸ್ನಾಗ ನಿಮಗೆ ವ್ಯಾಲ್ಯೂಸ್ ಸಿಕ್ಬಿಡ್ತದೆ. ಇದು ಸಿಕ್ತಂದ್ರೆ ನೀವು ಇಲ್ಲಿ ಆರಾಮ್ಸೆ ಇಲ್ಲಿ ಮಾಡ್ಕೋಬಹುದು. 1 ಇಂಟು 10c4 ನೀವು ಇಲ್ಲ ಅಂದ್ರೂ ಕೂಡ 10c4 ಅದನ್ನ 10 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 4 ಫ್ಯಾಕ್ಟೋರಿಯಲ್. 10 minus 4 ಅಂದ್ರೆ ಎಷ್ಟು? 6 ಫ್ಯಾಕ್ಟೋರಿಯಲ್. ಇಲ್ಲೇ 6 ಫ್ಯಾಕ್ಟೋರಿಯಲ್, ಈ 6 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗ್ಬಿಡ್ತದೆ. 10 ಇಂಟು 9 ಇಂಟು 8 ಇಂಟು 7 ಹೌದಾ, 6 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗ್ಬಿಟ್ಟದ. 4 ಇಂಟು 3 ಇಂಟು 2 ಇಂಟು 1 ಇಷ್ಟು ಹಾಕೊಂಡ್ಬಿಟ್ಟು ಮಾಡ್ಬೋದು, ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಬಿಡ್ಬೋದು. ನಿಮಗೆ ಇದು ಆಗಿಲ್ಲ ಅಂದ್ರಲ್ಲೇ 210 ಡಿವೈಡ್ ಬೈ 1365. Then the answer is 0.1538. Second question, probability of selecting at least 2 girls. X is greater than or equals to 2. Then greater than or equals to 2 ಅಂತಂದ್ರೆ ನೀವು ಎಲ್ಲಿವರೆಗೂ 4 ಐತಿ ಹೌದಾ, 4 ವರೆಗೂ ತಗೋಬಹುದು. ಅಥವಾ 1 minus probability of x is less than 2 ಅಂತನೂ ತಗೋಬಹುದು. ಯಾವ್ದು ಈಸಿ ಆಗ್ತದೆ ಅದನ್ನ ನೋಡ್ರಿ. 1 minus probability of 1 0 plus 1 ಎರಡ ಮಾಡ್ಕೋಬಹುದು ನೀವು ಇಲ್ಲಿ ಆಯ್ತಾ. ಇಲ್ಲಿ 0 ಅಂತೂ ಮಾಡಿಬಿಟ್ರಿ, ಅದರ ಆನ್ಸರ್ ನೀವು ಡೈರೆಕ್ಟ್ ಆಗಿ ಹಾಕ್ಬಿಡ್ಬೋದು. 0.1538 ಪ್ಲಸ್ ಪ್ರೊಬಾಬಿಲಿಟಿ ಆಫ್ 1 ಅದೊಂದು ಮಾಡ್ಕೊಳ್ಳೋಣ ಅಂತ.
ಯಾವುದು 5C1 10C 4 - 1 ಅಂದರೆ 3 ಡಿವೈಡ್ ಬೈ 15C4. 1 minus this you are calculating, then you are getting an answer as a 1 minus 0.5934, then the answer is 0.4066 is the answer. 39th is a question. Okay, okay students, ಈಗ ಅಪ್ ಟು ಹೈಪರ್ ಜಾಮೆಟ್ರಿಕ್ ಅಂತ ಥೆರಾಟಿಕಲ್ ಡಿಸ್ಟ್ರಿಬ್ಯೂಷನ್ ಮಟ್ಟ ನಾನು 5 ಮಾರ್ಕ್ಸ್ ಇಂದೀಗ 39th ಕ್ವಶನ್ ವರೆಗೂ ಮಾಡಿದ್ದೀನಿ. ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ, ಯಾಕಂದ್ರೆ ನಾನು ಕಂಟಿನ್ಯೂ ಇದೇ ಸ್ಟ್ರೆಚ್ ಒಳಗೆ ಮಾಡ್ಲಿಕ್ಕೆ ಆಗೋದಿಲ್ಲ, 40th ಕ್ವಶನ್ ಇಂದ ಹಿಡ್ಕೊಂಡು ನೆಕ್ಸ್ಟ್ ಲಾಸ್ಟ್ ಆಪರೇಷನ್ ರಿಸರ್ಚ್ ವರೆಗೂ ಇನ್ನೊಂದು ವಿಡಿಯೋನ ಮಾಡಿ ನಿಮ್ಗೆ ಹಾಕ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋಸ್ ಸ್ಟೂಡೆಂಟ್ಸ್. ಸಬ್ಸ್ಕ್ರೈಬ್, ಲೈಕ್ ಅಂಡ್ ಕಮೆಂಟ್ ದ ವಿಡಿಯೋ.